ಎಲ್ಲರಿಗೂ ನಮಸ್ಕಾರ. ಹಾ, ಈ ದಿನ ನಾವು ಮಕ್ಕಳಲ್ಲಿ ಮೊಬೈಲ್ ಅಡಿಕ್ಷನ್ ಅನ್ನು ಹೇಗೆ ಕಡಿಮೆ ಮಾಡಬಹುದು ಅಂತ ನೋಡುವ. ಈಗ ನಾನು ಬಸ್ಸಲ್ಲಿ ಹೋಗುವಾಗ್ಲೂ ನೋಡ್ತಾ ಇರ್ತೇನೆ, ಹೆಚ್ಚಿನ ಮಕ್ಕಳು ಮೊಬೈಲ್ನಲ್ಲಿ ಮುಳುಗಿರ್ತಾರೆ. ಸೀಟ್ ಸಿಗ್ಲಿಲ್ಲ ಅಂತ ಹೇಳಿದ್ರು ಒಂದು ಕೈಯಲ್ಲಿ ಬಸ್ಸಿನ ಕಂಬಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಆಚೆ ಈಚೆ ನೋಡುದಿಲ್ಲ. ಯಾರು ಹತ್ತಿದ್ರು ಯಾರು ಇಳಿದ್ರು ಅವರಿಗೆ ಪರಿವೇ ಇರುವುದಿಲ್ಲ. ಎಲ್ಲ ಬಿಟ್ಟು ಊಟ ಮಾಡುವಾಗ್ಲೂ ಕೆಲವರು ಮೊಬೈಲ್ ಕೈಯಿಂದ ಕೆಳಗೆ ಇಡುವುದೇ ಇಲ್ಲ. ಇನ್ನು ಬೈಕಿನ ಹಿಂದಿನ ಸೀಟಿನಲ್ಲಿ ಕೂತ್ರೆ ಅಂತೂ ಅವರು ಎಲ್ಲಿದ್ದೇವೆ ಎಲ್ಲಿಗೆ ಹೋಗ್ತಾ ಇದ್ದೇವೆ ಅನ್ನೋ ಪರಿವೇ ಇಲ್ಲದೆ ಕೂತ್ತಾ ಇರ್ತಾರೆ. ಪೋಷಕರು ಮತ್ತು ಕೆಲವು ಶಿಕ್ಷಕರು ಸಹ ಇಂಥ ಮಕ್ಕಳಿಗೆ ಏನ್ ಮಾಡೋದು ಅಂತ ಹೇಳಿ ನನ್ನಲ್ಲಿ ಕೇಳ್ತಾ ಇರ್ತಾರೆ. ಅಂಥವರಿಗಾಗಿ ಈ ವಿಡಿಯೋ. ಮಕ್ಕಳಿಗೆ ಪದೇ ಪದೇ ಫೋನ್ ಯೂಸ್ ಮಾಡಬೇಡಿ ಅಂತ ಹೇಳುದು ಅಥವಾ ಪದೇ ಪದೇ ಅವರ ಕೈಯಿಂದ ಅದನ್ನು ಕಿತ್ತುಕೊಳ್ಳುವ ಬದಲು ಪೋಷಕರೇ ಮೊದಲು ನಿಮ್ಮ ಸ್ಮಾರ್ಟ್ ಫೋನ್ಗಳನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಥವಾ ಕಪ್ಪು ಬಿಳುಪು ಮಾಡಿ. ಹಿಂದಿನ ಕಾಲದಲ್ಲಿ ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ಇರ್ತದಲ್ಲ, ಹಾಗೆ ಫೋನ್ನಲ್ಲಿ ಎಲ್ಲ ಕಲರ್ ತೆಗೆದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋ ಆಪ್ಷನ್ ಸ್ಮಾರ್ಟ್ ಫೋನ್ಗಳಲ್ಲಿ ಇರ್ತದೆ. ಈಗಿನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಫೋನ್ನ ಅಗತ್ಯ ಇರಬಹುದು, ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ಫೋನನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡುವುದರಿಂದ ಮಕ್ಕಳು ಫೋನ್ನಲ್ಲೇ ಸಮಯ ಕಳೆಯುವುದು ಕಡಿಮೆ ಆಗ್ತದೆ, ಗೇಮ್ಸ್ ಆಡೋದು ಕಡಿಮೆ ಆಗ್ತದೆ, ಫೋನನ್ನು ಪುನಃ ಪುನಃ ತೆರೆದು ನೋಡಬೇಕು ಅನ್ನೋ ಆಸೆ ಕಡಿಮೆ ಆಗ್ತದೆ. ಈಗ ಮಕ್ಕಳು ಫೋನನ್ನು ನೋಡ್ತಾ ಇರೋದು ಅದರ ಬಣ್ಣಗಳ ಆಕರ್ಷಣೆಯಿಂದ ತಾನೇ. ಸ್ಮಾರ್ಟ್ ಫೋನ್ಗಳನ್ನು ತಯಾರಿಸಿರುವುದೇ ಅದನ್ನು ಆದಷ್ಟು ಹೆಚ್ಚು ಜನರು ಹೇಗಾದ್ರೂ ಉಪಯೋಗಿಸ್ಬೇಕು ಅಂತಲ್ವಾ. ಫೋನ್ನಲ್ಲಿರುವ ಬಹಳ ಆಕರ್ಷಣೀಯವಾದಂತಹ ಅಂಶ ಅಂತ ಹೇಳಿದ್ರೆ ಅದು ಬಣ್ಣಗಳು. ಮಕ್ಕಳಿಗೆ ಅಂತ ಅಲ್ಲ, ನಮಗೂ ಬಣ್ಣಗಳು ಅಥವಾ ಬಣ್ಣ ಬಣ್ಣದ ವಸ್ತುಗಳು, ಚಿತ್ರಗಳು ಮನಸ್ಸಿಗೆ ಬಹಳ ಮುದ ನೀಡ್ತದೆ. ಮನಸ್ಸಿಗೆ ಇಷ್ಟ ಆದಾಗ ಮೆದುಳಿನಲ್ಲಿ ಡೋಪಮೈನ್ ಅನ್ನುವಂತಹ ಹಾರ್ಮೋನು ಹೆಚ್ಚು ಬಿಡುಗಡೆ ಆಗ್ತದೆ. ಈ ರಾಸಾಯನಿಕ ಮೆದುಳಿನ ನರವಾಹಕಗಳ ಮೂಲಕ ಸಂದೇಶ ಕಳಿಸಿ ಪುನಃ ಪುನಃ ನೋಡುವಂತೆ ಪ್ರೇರಣೆ ನೀಡ್ತದೆ ಅಥವಾ ರಿವಾರ್ಡ್ ನೀಡ್ತದೆ. ಹೀಗೆ ಮಕ್ಕಳ ಮನಸ್ಸು ಅದರ್ಥವಾಗ್ತದೆ. ಇದು ಮನೆಯಲ್ಲಿ ಲ್ಯಾಪ್ಟಾಪು ಟ್ಯಾಬ್ಗಳು ಇದೆ ಅಂತಾದ್ರೆ ಮಕ್ಕಳಿಗೆ ಅದನ್ನು ಓದಲು ಬರೆಯಲು ನೋಟ್ಸ್ ಮಾಡಿಕೊಳ್ಳಲು ಬಳಸಲಿಕ್ಕೆ ಹೇಳಿ, ಹೊರತು ಸ್ಮಾರ್ಟ್ ಫೋನ್ ಕೊಡಬೇಡಿ. ಇನ್ನು ಇದಲ್ಲದೆ ಫ್ಯಾಮಿಲಿ ಲಿಂಕ್ ಅನ್ನುವ ಆ್ಯಪ್ ಅಳವಡಿಸಿಕೊಂಡು ಅರ್ಧ ಗಂಟೆ ಅಥವಾ 1 ಗಂಟೆಗಿಂತ ಮಕ್ಕಳು ಹೆಚ್ಚು ಮೊಬೈಲ್ ಸ್ಕ್ರೀನ್ ನೋಡದಂತೆ ಆಟೋಮೆಟಿಕ್ ಆಗಿ ತನ್ನಷ್ಟಕ್ಕೆ ತಾನೇ ಲಾಕ್ ಆಗುವಂತೆ ಸೆಟ್ ಮಾಡಿ. ಮತ್ತೆ ಓಪನ್ ಮಾಡಬೇಕಿದ್ರೆ ನೀವೇ ಮಾಡಬೇಕು, ಆದರೆ ಅವರಿಗೆ ಯಾವುದೇ ಕಾರಣಕ್ಕೂ ಪಾಸ್ವರ್ಡ್ ತಿಳಿಸ್ಬೇಡಿ. ಇದರ ಜೊತೆಗೆ ಮಕ್ಕಳು ಏನು ನೋಡ್ತಾರೆ ಅಂತ ಕೂಡ ಪೋಷಕರು ಆಗಾಗ ಕಣ್ಣು ಆಡಿಸ್ತಾ ಇರಬೇಕು. ನಿಜ ಹೇಳಬೇಕಂದ್ರೆ ಈ 14 ವರ್ಷದ ಒಳಗಿನ ಮಕ್ಕಳಿಗೆ ಫೋನ್ನ ಅಗತ್ಯವೇ ಬೀಳುವುದಿಲ್ಲ. ಶಾಲಾ ವ್ಯವಹಾರಗಳಿಗೆ ನಿಮ್ಮದೇ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಿರಲ್ಲ. ಅದಕ್ಕೂ ಮೀರಿ ಏನಾದರೂ ಹೊರಗಡೆ ಹೋಗುವ ಅನಿವಾರ್ಯತೆ ಇದ್ದರೆ ಮಗುವಿನ ಸುರಕ್ಷತೆಯ ದೃಷ್ಟಿಯಿಂದ ಮಗುವಿಗೆ ಫೋನ್ ಕೊಡಿಸಲೇಬೇಕಾದಲ್ಲಿ ಈ ಹಳೆಯ ಬಟನ್ ಫೋನ್ಗಳಿರ್ತವೆ ನೋಡಿ, ಅದನ್ನು ಕೊಡಿ. ಅದರ ಹೊರತು ಸ್ಮಾರ್ಟ್ ಫೋನ್ ಬೇಡವೇ ಬೇಡ. ಕೆಲವು ಚಾಲಾಕಿ ಮಕ್ಕಳು ನೋಟ್ಸ್ ಬರೆಯಲು ಫೋನ್ ಬೇಕು ಅಂತ ಹೇಳಿ ಶಿಕ್ಷಕರ ಮೇಲೋ ಗೆಳೆಯರ ಮೇಲೋ ದೂರ ಹಾಕಿ ತಮ್ಮ ಕೆಲಸ ಸಾಧಿಸ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ನಿರಂತರ ಶಿಕ್ಷಕರ ಸಂಪರ್ಕದಲ್ಲಿದ್ದು ಮಗುವಿನ ಹೋಮ್ವರ್ಕ್, ನೋಟ್ಸು ಇತ್ಯಾದಿಗಳ ವಿವರವನ್ನು ತಿಳಿದುಕೊಳ್ಳಿ. ಶಾಲಾ ಡೈರಿ ಇದ್ದಲ್ಲಿ ಮಗು ಶಾಲೆಯಿಂದ ಬಂದ ಮೇಲೆ ಪ್ರತಿದಿನ ಡೈರಿ ನೋಡಲು ಮರಿಬಾರ್ದು. ಹಾಗೆ ನಿಮ್ಮ ಮಕ್ಕಳ ಗೆಳೆಯರು ಯಾರು ಅಂತ ನಿಮಗೆ ಪರಿಚಯ ಇರಬೇಕು. ಆಗ ವಿಷಯ ಏನು ಅಂತ ನಿಮಗೆ ಗೊತ್ತಾಗ್ತದೆ. ಇನ್ನು ಮುಂದಿನದು, ದೊಡ್ಡ ಮಕ್ಕಳ ವಿಷಯಕ್ಕೆ ಬಂದಾಗ ಅವರಿಗೆ ಫೋನ್ನ ಅಗತ್ಯ ಇದೆ. ಆದರೆ ಅವರು ಅತಿಯಾಗಿ ಸಿಕ್ಕಿಕೊಳ್ಳುವುದು ಸಾಮಾಜಿಕ ಜಾಲತಾಣದಲ್ಲಿ, ಅರ್ಥಾತ್ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮತ್ತು ಶಾರ್ಟ್ಸ್ ನೋಡುವುದು. ಈ ರೀಲ್ಸ್ನಿಂದ ಅತಿ ಹೆಚ್ಚು ಪರಿಣಾಮ ಬೀಳುವುದು ಮಕ್ಕಳ ಏಕಾಗ್ರತೆಯ ಮೇಲೆ. 1-2 ನಿಮಿಷದ ರೀಲ್ಸ್ ಮತ್ತು ಶಾರ್ಟ್ಸ್ ನೋಡಿಕೊಂಡು ಕುಳಿತುಕೊಳ್ಳುವ ಮಕ್ಕಳ ಏಕಾಗ್ರತೆ ತನ್ನಿಂದ ತಾನೇ ಕಡಿಮೆ ಆಗ್ತದೆ. 1-2 ನಿಮಿಷಕ್ಕಿಂತ ಜಾಸ್ತಿ ಯಾವುದೇ ವಿಷಯದಲ್ಲಿ ಅವರಿಗೆ ಆಮೇಲೆ ಗಮನ ಹರಿಸಲಿಕ್ಕೆ ಆಗುದಿಲ್ಲ. ಹಾಗೆಯೇ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟ್, ಫೇಸ್ಬುಕ್ ಮುಂತಾದ ಜಾಲತಾಣಗಳು ಕಲಿಯುತ್ತಿರುವ ಮಕ್ಕಳಿಗೆ ಅಗತ್ಯವೇ ಇಲ್ಲ. ಇದರ ಅತಿಯಾದ ಉಪಯೋಗದಿಂದ ಮಕ್ಕಳಲ್ಲಿ ಕೀಳರಿಮೆ ಜಾಸ್ತಿ ಆಗ್ತದೆ. ಸಾಧಿಸಲಾಗದ ಕಲ್ಪನಾ ಲೋಕದಲ್ಲಿ ಇದ್ದು ಕಾಲ್ಪನಿಕ ಬಯಕೆಗಳು ಜಾಸ್ತಿ ಆಗ್ತದೆ. ಆಗ ಇದರಿಂದ ಮಕ್ಕಳನ್ನು ತಪ್ಪಿಸಬೇಕಿದ್ರೆ, ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳಬೇಕಿದ್ರೆ ಮಕ್ಕಳಿಗೆ ಸಮಾಧಾನ ಚಿತ್ತದಿಂದ ಕೂತು ಅದರ ದುಷ್ಪರಿಣಾಮಗಳ ಬಗ್ಗೆ ಅರ್ಥ ಮಾಡಿಸಿ. ನೀವೇನಾದ್ರೂ ಹೇಳಿದ ಕೂಡಲೇ ನಿಮ್ಮ ಮಕ್ಕಳು ಉಲ್ಟ ತಿರುಗಿಸಿ ಹಾಗಲ್ಲ ಹೀಗೆ ಅಂತ ವಾದಿಸಬಹುದು. ಆಗ ನೀವು
ಪ್ರತಿವಾದ ಮಾಡುವ ಬದಲು ತಂದೆ ತಾಯಿಯಾಗಿ ನಮ್ಮ ಅನುಭವದಿಂದ ಹೇಳುವ ಕರ್ತವ್ಯ ನಾವು ಮಾಡಿದ್ದೇವೆ. ಅದರ ಒಳ್ಳೇದು ಕೆಟ್ಟದ್ದು ನಿನಗೇ ಬಿಟ್ಟದ್ದು ಅಂತ ಹೇಳಿ ಸ್ವಲ್ಪ ದಿನ ಬಿಗುವಾಗಿಯೇ ಇರಿ. ಆಗ ಒಳ್ಳೆಯ ಮಕ್ಕಳಾದ್ರೆ ನನ್ನಿಂದ ಅಪ್ಪ ಅಮ್ಮನಿಗೆ ಬೇಸರ ಆಗ್ತಾ ಉಂಟು ಅನ್ನುವುದನ್ನು ಅರ್ಥ ಮಾಡಿಕೊಂಡು ತಮಗೆ ತಾವೇ ಕಡಿವಾಣ ಹಾಕಿಕೊಳ್ಳಲು ಪ್ರಾರಂಭಿಸ್ತಾರೆ. ಆಗ ಮಾತ್ರ ಅವರಿಗೆ ಶಾಬಾಸ ಹೇಳುವುದನ್ನು, ಅಕ್ಕರೆ ತೋರಿಸುವುದನ್ನು ಖಂಡಿತ ಮರಿಬೇಡಿ. ದೊಡ್ಡ ಮಕ್ಕಳಿಗೆ ಒಂದೇ ಮಾತಿನಲ್ಲಿ ನೀನು ಫೋನ್ ಯೂಸ್ ಮಾಡಬಾರ್ದು ಅಂತ ಖಂಡಿತ ಹೇಳಬೇಡಿ. ಅದನ್ನು ನಾನು ಒಪ್ಪುದಿಲ್ಲ. ಫೋನ್ ಒಂದು ಟೂಲ್ ಅಥವಾ ಶಾಸ್ತ್ರವನ್ನು ಹೇಗೆ ಒಳ್ಳೆಯದಕ್ಕೆ ಉಪಯೋಗಿಸ್ಬೋದು ಅಥವಾ ಕೆಟ್ಟದಕ್ಕೂ ಉಪಯೋಗಿಸ್ಬೋದು, ಹಾಗೆ ಇದರ ಸರಿಯಾದ ಉಪಯೋಗವನ್ನು ಗೈಡ್ ಮಾಡುವುದು ಅಥವಾ ಮಾರ್ಗದರ್ಶನ ನೀಡಬೇಕೇ ಹೊರತು ಫೋನ್ ಮುಟ್ಲೇಬಾರ್ದು ಅಂತ ಹೇಳೋದು ಸರಿಯಲ್ಲ. ದೊಡ್ಡ ಮಕ್ಕಳಿಗೆ ಫೋನ್ ಉಪಯೋಗವೇ ಇಲ್ಲ ಅಂತ ಹೀಯಾಳಿಸಿದಷ್ಟು ಅವರಿಗೆ ಅದನ್ನು ಉಪಯೋಗಿಸುವ ಬಯಕೆ ಜಾಸ್ತಿ ಆಗ್ತದೆ. ಹಾಗಂತ ಎಲ್ಲ ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ ಅಂತ ಹೇಳಿ ಅಲ್ಲ. ಕೆಲವು ಸಂದರ್ಭಗಳಲ್ಲಿ ಮಕ್ಕಳು ಫೋನ್ ಕೊಡುವುದಿಲ್ಲ ಅಂದ್ರೆ ಊಟ ಬಿಡುವುದು, ಕೋಪಿಸಿಕೊಳ್ಳುವುದು, ಮಾತನಾಡದೇ ಇರುವುದು, ಮಕ್ಕಳಿಗೆ ಜ್ವರ ಬರುವುದು, ಕೋಣೆಯಿಂದ ಹೊರಗೆ ಬರದೇ ಇರುವುದು, ಇಂಥ ವರ್ತನೆಗಳು ಕಂಡು ಬರ್ತವೆ. ಇಂಥ ವರ್ತನೆ ಕಂಡು ಬಂದಲ್ಲಿ ಮಕ್ಕಳು ನಿಮ್ಮ ಕೈ ತಪ್ಪಿ ಹೋಗುತ್ತಿದ್ದಾರೆ ಅಂತಲೇ ಅರ್ಥ. ನಿಮ್ಮ ಜೀವನದ ಎಲ್ಲಾ ಜಂಜಾಟಗಳಿಂದ ಮಕ್ಕಳ ಭವಿಷ್ಯ ಜಾಸ್ತಿ ಮುಖ್ಯ. ಆದ್ರಿಂದ ಇಂಥ ಮಕ್ಕಳನ್ನು ಮೊಬೈಲ್ ಇಲ್ಲದೇ ಇರುವಂತಹ ಕ್ಯಾಂಪ್ಗಳಿಗೋ ಚಟುವಟಿಕೆ ಆಧಾರಿತ ಕೋರ್ಸ್ಗಳಿಗೋ ಸೇರಿಸಿ ನೋಡಿ. ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಕಲಿಯಲು ಇಷ್ಟವಿದ್ದಲ್ಲಿ ಹಾಸ್ಟೆಲಿಗೆ ಕಳಿಸಿ, ಪರವಾಗಿಲ್ಲ. ನೋಡಿ, ನನ್ನ ಹತ್ತಿರಕ್ಕೆ ಆಪ್ತ ಸಮಾಲೋಚನೆಗಾಗಿ ಒಂದು ಹೆಣ್ಣು ಮಗುವನ್ನು ಕರೆದುಕೊಂಡು ಬಂದ್ರು. ತಾಯಿ ಬಂದಿದ್ರು. ಮೊದಲೇ ಮಗುವಿಗೆ ಕಲಿಕೆಯಲ್ಲಿ ಸ್ವಲ್ಪ ಬುದ್ಧಿಮಟ್ಟ ಕಡಿಮೆ ಇತ್ತು. ಅದರ ಜೊತೆಗೆ ಈ ಮೊಬೈಲ್ ಚಟ ಬೇರೆ. ನಾನು ಅವಳಿಗೆ ಎಷ್ಟು ತಿಳಿ ಹೇಳಿದ್ರು ಅವಳು ಅದನ್ನು ಒಪ್ಲಿಕ್ಕೆ ತಯಾರಿಲ್ಲ. ಮೊಬೈಲ್ ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಅಂತ ಅತ್ತು ಗೋಗರಿಲಿಕ್ಕೆ ಶುರು ಮಾಡಿದ್ಲು. ಇದೊಂದು ಬಹಳ ಅಪಾಯಕಾರಿ ಸಂದರ್ಭ ನೋಡಿ. ಈ ಹಂತದಲ್ಲಿ ಮಕ್ಕಳಿಗೆ ಜೋರು ಮಾಡಿ ಹಿಂಸೆ ಕೊಟ್ಟು ಮೊಬೈಲ್ನಿಂದ ದೂರ ಇರಿಸುವುದೂ ಅಪಾಯವೇ. ಆದ್ರಿಂದ ಇಂಥ ಮಕ್ಕಳನ್ನು ಕೂಡಲೇ ಪುನರ್ವಸತಿ ಕೇಂದ್ರಗಳಿಗೆ ಅಥವಾ ರಿಹ್ಯಾಬ್ ಸೆಂಟರ್ಗಳಿಗೆ ಸೇರಿಸಿಯೇ ಗುಣಪಡಿಸಬೇಕು. ಹೊರತು ನಮ್ಮ ಪ್ರೆಸ್ಟೀಜ್, ಅಕ್ಕಪಕ್ಕದವರು ಏನು ಹೇಳ್ತಾರೆ, ಮುಂದೆ ಸರಿಯಾಗ್ತದೆ ಬಿಡಿ ಅಂತ ಹೇಳಿ ಮೀನಾಮೇಷ ಎಣಿಸ್ತಾ ಕೂತ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಪರೀಕ್ಷೆ ಸಮಯ ಬಂದಾಗ ಮಗು ಪರೀಕ್ಷೆಗೆ ಹೆದರಿ ಅಪ್ಪ ಅಮ್ಮ ಶಿಕ್ಷಕರನ್ನು ಎದುರಿಸಲಿಕ್ಕೆ ಸಾಧ್ಯ ಆಗದೆ ಮನೆ ಬಿಟ್ಟು ಹೋಗ್ಬೋದು, ಅಥವಾ ತನ್ನ ಜೀವಕ್ಕೆ ಅಪಾಯ ತರುವ ಸಂದರ್ಭವೂ ಇಲ್ಲದಿಲ್ಲ. ಇವಿಷ್ಟು ಮುಂಜಾಗ್ರತೆಗಳ ಜೊತೆಗೆ ನಾವು ಪೋಷಕರು ಕೂಡ ಮೊಬೈಲನ್ನು ಅಗತ್ಯಕ್ಕೆ ತಕ್ಕಂತೆ ಬಳಸುವುದನ್ನು ಮೊದಲು ರೂಢಿಸಿಕೊಳ್ಬೇಕು. ಮಗುವಿಗೆ ಮೊಬೈಲ್ನ ಅಡ್ಡ ಪರಿಣಾಮಗಳ ಬಗ್ಗೆ ಉದ್ದ ಭಾಷಣ ಬಿಗಿದು ಮಕ್ಕಳೆದುರು ನಾವೇ 24 ಗಂಟೆ ಮೊಬೈಲ್ ಹಿಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಮಕ್ಕಳಿಗೆ ಹೇಳುವ ನೈತಿಕ ಹಕ್ಕು ನಮಗಿರುವುದಿಲ್ಲ. ಪೋಷಕರೇ, ಈಗ ನಿಮಗೊಂದು ಆಹ್ವಾನ. ನೀವೇ ಸ್ವತಃ ಒಂದೇ ಒಂದು ದಿನ ಮೊಬೈಲ್ ಎಷ್ಟು ಕಮ್ಮಿ ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಪರೀಕ್ಷಿಸಿ. ಆಗ ನಿಮಗೆ ನೀವು ಮೊಬೈಲನ್ನು ಎಷ್ಟು ಅನಾವಶ್ಯಕ ಉಪಯೋಗಿಸ್ತಾ ಇದ್ದೀರಿ ಅನ್ನುವ ಅರಿವಾಗ್ತದೆ. ಇನ್ನು ಮುಂದುವರೆದು ಹೇಳೋದಾದ್ರೆ, ಸಾಧ್ಯ ಆದರೆ ವಾರದಲ್ಲಿ ಒಂದು ದಿನ ಫೋನ್ ಕಾಲ್ ಬಿಟ್ಟು ಬೇರೇನನ್ನೂ ನೋಡಲು ಇಡೀ ಮನೆಯವರು ಫೋನ್ ಉಪಯೋಗಿಸುವುದಿಲ್ಲ ಅನ್ನುವ ಷರತ್ತನ್ನು ಹಾಕಿಕೊಂಡ್ರೆ ಆಗ ನಿಮ್ಮ ಸಂಬಂಧಗಳು ಬಲಗೊಳ್ಳುವುದರ ಜೊತೆಗೆ ಮನರಂಜನೆಯ ಇತರ ಬಹಳ ಅವಕಾಶಗಳು ನಿಮಗೆ ಕಣ್ಣೆದುರು ಕಾಣಲಿಕ್ಕೆ ಶುರುವಾಗ್ತದೆ. ಒಟ್ಟಿಗೆ ಆಟ ಆಡ್ಬೋದು, ಸಣ್ಣ ಪಿಕ್ನಿಕ್ ಹೋಗ್ಬೋದು, ಮನೆಯಲ್ಲೇ ಹೊಸ ಕೆಲಸಕ್ಕೆ ತೊಡಗಿಸ್ಕೊಳ್ಬೋದು, ಮಕ್ಕಳ ಹೋಮ್ವರ್ಕ್ಗೆ ಗಮನ ಹರಿಸ್ಬೋದು ಇತ್ಯಾದಿ. ಹಾಗೆ ನಿಮ್ಮ ಗಮನವು ನಿಮ್ಮ ಸ್ಕ್ರೀನ್ ಟೈಮ್ ಮೇಲೆ ಇಟ್ಟಿರಿ. ಪ್ರತಿ ಫೋನ್ನಲ್ಲಿಯೂ ನೀವು ಯಾವ ಆ್ಯಪನ್ನು ಎಷ್ಟು ಸಮಯದವರೆಗೆ ನೋಡಿದ್ದೀರಿ ಅನ್ನುವಂತಹ ಸೂಚಕಗಳು ಇರ್ತವೆ. ಹಾಗೆ ನಿಮ್ಮ ಮಕ್ಕಳ ಫೋನ್ನಲ್ಲೂ ಅವರು ಯಾವ ಆ್ಯಪ್ ಎಷ್ಟು ಹೊತ್ತು ನೋಡಿದ್ದಾರೆ ಅಂತ ಹೇಳಿ ತಿಳಿಬೋದು ನಾವು. ಇದನ್ನು ನಾನು ಮೊದಲೇ ಹೇಳಿರುವಂತಹ ಫ್ಯಾಮಿಲಿ ಲಿಂಕ್ ಆ್ಯಪ್ನಲ್ಲಿ ಸುಲಭವಾಗಿ ನೋಡ್ಬೋದು. ಎಲ್ಲ ಬಿಟ್ಟು ಈಗ ಮೊಬೈಲ್ಗಳಲ್ಲಿ ಮೋಡ್ಗಳಿರುತ್ತವೆ. ಸ್ಲೀಪ್ ಮೋಡ್, ಫೋಕಸ್ ಮೋಡ್, ಡ್ರೈವಿಂಗ್ ಮೋಡ್ ಇತ್ಯಾದಿ. ನಿಮಗೆ ತಂತ್ರಜ್ಞಾನದ ಮಾಹಿತಿಯಲ್ಲಿ ಆಸಕ್ತಿ ಇದ್ದರೆ ಇದರ ಬಗ್ಗೆ ತಿಳಿದುಕೊಂಡು ಅಳವಡಿಸಿಕೊಳ್ಳಿ. ಸಾಧ್ಯ ಆದರೆ ಮನೆಗೆ ಬಂದ ಮೇಲೆ ನೋಟಿಫಿಕೇಶನ್ ಆಫ್ ಮಾಡಿ. ರಾತ್ರಿ ಮಕ್ಕಳಿಗೂ ಫೋನ್ ಸ್ಲೀಪ್ ಮೋಡ್ ಹಾಕಿ ಮಲಗಲಿಕ್ಕೆ ಹೇಳಿ. ತಂತ್ರಜ್ಞಾನದ ಸದುಪಯೋಗವನ್ನು ಮಾತ್ರ ಮಾಡಿಕೊಳ್ಳುವ ಅಭ್ಯಾಸ ನಾವು ಪೋಷಕರು ಬೆಳೆಸಿಕೊಂಡಲ್ಲಿ ಮಕ್ಕಳಿಗೂ ನಿರ್ಬಂಧ ಮಾಡುವ ಹಕ್ಕು ನಮಗೆ ಇರ್ತದೆ. ನೀವು ಮೊಬೈಲ್ನಲ್ಲಿ ಕಳೆಯುವ ಸಮಯವನ್ನೇ ನಿಮ್ಮ ಮಕ್ಕಳ ಜೊತೆ ಆಟಪಾಠದಲ್ಲಿ ಕಳೆದಾಗ ಮಗುವಿಗೂ ಆ ನಿರ್ಜೀವ ಮೊಬೈಲ್ ಆಕರ್ಷಣೆ ಅಂತ ಅನಿಸುವುದಿಲ್ಲ. ಮಕ್ಕಳು ಸದಾ ಉತ್ಸಾಹಿಗಳಾದ ಕಾರಣ ಸದಾ ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ಇದ್ದರೆ ಮಕ್ಕಳನ್ನು ಈ ಮೊಬೈಲ್ ಭೂತದಿಂದ ಬಿಡಿಸಬಹುದು ಅಂತ ಹೇಳ್ತಾ ಇಂದಿನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಂದನೆಗಳು.